ಸನ್ಮತಿ ಶಿಕ್ಷಣ ಸಮಿತಿಯ ಸ್ನೇಹ ಸಮ್ಮೇಳನ. ವಿದ್ಯಾರ್ಥಿಗಳ ಕನಸು ಸಾಕಾರಗೊಳಿಸುವ ದಾನಿಗಳಿಗೆ ಸನ್ಮತಿ ಸಮಿತಿ ವೇದಿಕೆ ನೀಡಿದೆ. ಶಶಿಕಾಂತ್ ಪುರಮವಾಡ್. ಶಿಕ್ಷಣ ಕ್ಷೇತ್ರಕ್ಕೆ ದೇಣಿಗೆ ನೀಡಿ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಕನಸು ಸಾಕಾರಗೊಳಿಸುವ ದಾನಿಗಳಿಗೆ ಸನ್ಮತಿ ಶಿಕ್ಷಣ ಸಂಸ್ಥೆ ವೇದಿಕೆ ಒದಗಿಸಿ ದಾನಿಗಳಿಂದ ದೇಣಿಗೆ ಪಡೆದು ಶಿಕ್ಷಣ ಕ್ಷೇತ್ರದಲ್ಲಿ ಅಮೋಘ ಸಾಧನೆ ಮಾಡುತ್ತಾ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ರೂಪಿಸುತ್ತಿದೆ ಎಂದು ಸಾಂಗ್ಲಿ ಕಾನಾಡ್ವಾಡಿಯ ಕೃಷ್ಣ ಗೋದಾವರಿ ಗೊಬ್ಬರ ಬೀಜ उत्पादने ಮತ್ತು ಮಾರಾಟ ಸಂಸ್ಥೆಯ ಎಂಡಿ शशिकांत पुरमवार ತಿಳಿಸಿದ್ದಾರೆ. इतक्या सुंदर कार्यक्रमात आम्हाला बोलवल्याबद्दल मी आधी सुरुवातीला सर्व आयोजन मंडळाचं मी आधी धन्यवाद व्यक्त करतो. आजच्या कार्यक्रमाला म्हणजे जे सन्मती शिक्षण संस्थेत आम्हाला ज्यांनी इंट्रोड्यूस केलं असे आदरणीय आणि आमचे मित्र बरगाले अण्णा, कुमार बरगाले जे आज आपल्यात उपस्थित नाही आहेत, आणि आमचे मित्र अभिषेक, दोघांना मला म्हणजे 5 मिनिटं मी मागितले होते, त्या हिशोबाने मला 5 मिनिटं मिळालेत. तर ह्या 5 मिनिटात मला खरोखर शिक्षण संस्थेचे आभार व्यक्त करायचे की त्यांनी आम्हाला एक संधी उपलब्ध करून दिली की काहीतरी एक चांगल्या गोष्टी करण्यासाठी एक चांगला प्लॅटफॉर्म हवा असतो. तर त्या प्लॅटफॉर्मसाठी संधी दिल्याबद्दल मी विनोदांनाचे आणि सन्मती शिक्षण संस्थेचे खरोखर मनापासून आभार व्यक्त करतो. सन्मती शिक्षण संस्थेचे सर्व शिक्षक, कॉलेजचे किंवा शाळेचे सर्व शिक्षकांचे मनापासून आभार. आणि ज्या माजी ಅವರು ರವಿವಾರ ದಿನಾಂಕ 15ರಂದು ಸಂಜೆ ತಾಲೂಕಿನ ಶೇಡ್ಬಾ ಪಟ್ಟಣದ ಸನ್ಮತಿ ಶಿಕ್ಷಣ ಸಹಕಾರಿ ಸಮಿತಿಯ ಸನ್ಮತಿ ವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಸತ್ಕಾರ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಗಡಿ ಭಾಗದಲ್ಲಿ ಸನ್ಮತಿ ಶಿಕ್ಷಣ ಸಂಸ್ಥೆಯು ಕಳೆದ 75 ವರ್ಷಗಳಿಂದ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ದು, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಬಹುತೇಕ ಹಿರಿಯ ದಾನಿಗಳು ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳೇ ಆಗಿದ್ದು ಹೆಮ್ಮೆಯ ವಿಷಯವಾಗಿದೆ ಎಂದ ಅವರು, ನಮ್ಮ ಕಂಪನಿಯಲ್ಲಿ ಪ್ರತಿ ವರ್ಷ ಈ ಶಾಲೆಯ 5 ವಿದ್ಯಾರ್ಥಿಗಳಿಗೆ उद्योग ನೀಡುವ ಭರವಸೆ ನೀಡಿದರು. त्याला मदत केली आहे त्यांचे पण मी आभार व्यक्त करतो. आणि सगळं आपण जे विद्यार्थी इथं उपस्थित आहात हे पण पुढे जाऊन एवढे महान विद्यार्थी होतील जे भारतात नाही भारताच्या बाहेरही जातील. हे माजी विद्यार्थी आज रुपीजमध्ये डोनेट करायला लागलेत, तुमच्याकडून डॉलरमध्ये येतील ही अपेक्षा व्यक्त करून माझे मी 2 शब्द संपवतो. धन्यवाद. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಬಳಿಕ ವಿದ್ಯಾರ್ಥಿನಿಯರ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಕಾರ್ಯಕ್ರಮಕ್ಕೂ ಮೊದಲು ಶಾಲೆಯ ಆವರಣಕ್ಕೆ ಆಗಮಿಸಿದ ಗಣ್ಯರನ್ನು ಪುಷ್ಪಗುಚ್ಛ ನೀಡಿ ಸ್ಕೌಟ್ ವಿದ್ಯಾರ್ಥಿಗಳ ವಾದ್ಯಗಳೊಂದಿಗೆ ಸ್ವಾಗತಿಸಲಾಯಿತು. ಶ್ರೀ ಕೈಲಾಸರಾದಿಗಳಾಗಿರುವಂತಹ ಶ್ರೀ ಶಾಂತಿ ಸಂಗೀತ ಪಾಲ್ಗೊಳ್ಳುವವರಿಗೆ ರಾಹುಲ್ ಸೌದತ್ತಿ ಮತ್ತು ಶಾಲೆಯ ಮುಖ್ಯಾಧ್ಯಾಪಕರೊಂದಿಗೆ ಹೃದಯಪೂರ್ವಕ ಸ್ವಾಗತ. ಶ್ರೀ ಅಜಿತ್ ಅವರಿಗೆ ಶ್ರೀ ಭೂಮುಖ್ಯದೊಂದಿಗೆ ಸ್ವಾಗತ. ಶ್ರೀ ಅಶೋಕ್ ಎಸ್ ಪಾಟೀಲ್ ಅವರ ಎಂಎಸ್ ಪಾಟೀಲ್ ಅವರಿಗೆ ಮಡಿವಾಳಿಯವರಿಗೆ ಶ್ರೀ ಭರತೇಶ್ ಸಂಜು ಅಸೋದೆ ಅವರಿಗೆ ಶಿಕ್ಷಕರು ಅಂಕಲ್ ಶ್ರೀ ಎಂಎಸ್ ಅವರಿಂದ ಭೂಗುಚ್ಛ ಸ್ವಾಗತ. ಶ್ರೀ ಎಂಎಸ್ ಪಾಟೀಲ್
ವಿದ್ಯಾಲಯದ ವಾರ್ಷಿಕ ಸ್ನೇಹ ಮುಖ್ಯ ಅತಿಥಿಗಳು ಸರ್ಕಾರಿ ಹೂಗುಚ್ಛ ನೀಡುವುದರ ಮೂಲಕ ಮುಖ್ಯ ಅತಿಥಿಗಳು ಸತ್ಕಾರ ಮೂರ್ತಿಗಳು ವೇದಿಕೆಯ ಕಡೆಗೆ ಆಗಮಿಸುತ್ತಿದ್ದಾರೆ. ಸನ್ಮತಿ ಶಿಕ್ಷಣ ಸಂಸ್ಥೆ, ಸನ್ಮತಿ ವಿದ್ಯಾಲಯದ ಸಕಲ ನಿರ್ದೇಶಕ ಮಂಡಳಿ, ವಿದ್ಯಾಲಯದ ಮುಖ್ಯಾಧ್ಯಾಪಕರು, ಸಮಸ್ತ ಶಿಕ್ಷಕರಿಂದ ಮುದ್ದು ಮಕ್ಕಳ ಪರವಾಗಿ ಹೃದಯಪೂರ್ವಕವಾದ ಸುಸ್ವಾಗತವನ್ನು ಹೃದಯ ತುಂಬಿ ಬಯಸುತ್ತಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಶಶಿಕಾಂತ್ ಪುರಮವಾರ್ ಹಾಗೂ ಅತಿಥಿಗಳಾಗಿ ಶ್ರೀ ಕೈಲಾಶ್ ಪುರಮವಾರ್ ಸರ್ ಅವರು, ಶಾಂತಿನಾಥ್ ಪಾಟೀಲ್ ಸರ್ ಅವರು, ಶ್ರೀಮತಿ ಸಂಗೀತಾ ಪಾಟೀಲ್ ರವರು ಸೇರಿದಂತೆ ಸತ್ಕಾರ ಮೂರ್ತಿಗಳ ದಂಡು ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದ ಮುಂಭಾಗಕ್ಕೆ ಮಾನ್ಯ ಸಂಸ್ಥೆಯ ನಿರ್ದೇಶಕ ಮಂಡಳಿಯವರ ಆತ್ಮೀಯವಾದ ಸ್ವಾಗತದೊಂದಿಗೆ ಆಗಮಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸಮಿತಿಗೆ ದೇಣಿಗೆ ನೀಡಿರುವ ದಾನಿಗಳನ್ನು, ಗಣ್ಯರನ್ನು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರಣ ಶ್ರೀ ಸನ್ಮತಿ ಶಿಕ್ಷಣ ಸಂಸ್ಥೆಗೆ 3ರವರೆಗೆ ದುಬಲ ಸಾಗರ ವಲಯದಲ್ಲಿ ಶಿಕ್ಷಕರಾಗಿ ದೇಣಿಗೆಯನ್ನ ನೀಡಿದ್ದಾರೆ. ಅವರ ಸನ್ಮಾನ ಸಂಸ್ಥೆಯ ವತಿಯಿಂದ ನೆರವೇರುತ್ತದೆ. 20ರವರೆಗೆ ಶೇಡ್ ದೇಣಿಗೆಗೆ ಸಂಸ್ಥೆಯ ಪರವಾಗಿ ಅಂಚನ ಸಂಸ್ಥೆಗೆ 21 ಮಾಡುತ್ತಿದ್ದು, ಸನ್ಮತಿ ಶಿಕ್ಷಣ ಸಂಸ್ಥೆ 88ರಲ್ಲಿ BA ಪದವಿ ಮತ್ತು ಸಂಸ್ಥೆ ಸಭಾಭವನವನ್ನು ನಿರ್ಮಿಸುವ ಸಂದರ್ಭದಲ್ಲಿ ನಮ್ಮೆಲ್ಲ ಕೆಲಸಗಳನ್ನು ಇವರು ತಮ್ಮ ಪದವಿಯನ್ನ ಮುಗಿಸಿಕೊಂಡು ಈ ಶೇಡ್ಬಾಳ್ ಅರ್ವಾಬಾಯಿ ಕೊಲ್ಲಾಪುರದಲ್ಲಿ ಮ್ಯಾನೇಜರ್ ಸೇರಿ 9.5 ವರ್ಷಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದರು. ಜುಗುಲ್ ಕೆಪಿಎಸ್ ಎಂಬ ಅಂಗಡಿಯ ಮೂಲಕ ವಿಶೇಷವಾಗಿ ದತ್ತು ಸಹಕಾರಿ ಕಬ್ಬೂರು ತಾಂತ್ರಿಕ 20 ವರ್ಷಗಳ ನಿರ್ದೇಶಕರಾಗಿ ನಾವು ಮುಗಿಸಿದರು. ಸನ್ಮತಿ ಶಿಕ್ಷಣ ಮಹಾವಿದ್ಯಾಲಯ ಚಿಕ್ಕೋಡಿಯಲ್ಲಿ ಶೇಡ್ಬಾಳದಲ್ಲಿ ಪ್ರೌಢವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡಿ ಸಮಿತಿಯ ಪದವಿ ಧಾರಿಯಲ್ಲಿರುವಂತಹ ಡಾಕ್ಟರ್ ಎಂ ಎನ್ ಕಾಂಡಿಟಿ ಮೇಡಮ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕರವರಿಗೆ ಹೃದಯಪೂರ್ವಕವಾಗಿರುವಂತಹ ಪ್ರಥಮ ದ್ವಿತೀಯ ಅದೇ ಧನ್ಯವಾದಗಳು. ಇಟ್ಟುಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಗೆ ತುಂಬ ಹೃದಯದ ಅಭಿನಂದನೆಗಳು. ಜೋರಾದ ಅಧ್ಯಕ್ಷತೆಯನ್ನು ಎಸ್ಎಸ್ಎಸ್ ಸಮಿತಿಯ ಅಧ್ಯಕ್ಷ ವಿನೋದ್ ಬರ್ಗಾಲೆ ವಹಿಸಿದ್ದರು. ಅತಿಥಿಗಳಾಗಿ ರಾಯಭಾಗದ ಖ್ಯಾತ ಉದ್ಯಮಿ ಕೈಲಾಶ್ ಪುರಮವಾರ್, ಭಾರತ್ ಎಲೆಕ್ಟ್ರಾನಿಕ್ಸ್ ಸಾಂಗಲಿಯ ಶಾಂತಿನಾಥ್ ಪಾಲ್ಗೌಡರ್, ಸಂಗೀತಾ ಪಾಲ್ಗೌಡರ್, ಸಹಕಾರ ಪಟ್ಟಣದ ಬ್ಯಾಂಕುಗಳ ಮಹಾಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಪುಂಡಲಿಕ್ ಕೆರೂರೆ, ಬೇಬಿ ಕೆರೂರೆ, ಸಮಿತಿಯ ಉಪಾಧ್ಯಕ್ಷ ಅಜಿತ್ ನಾಂದ್ರೆ, ಆರ್ಪಿ ಸಂಗೋರಾಮ್, ಸನ್ಮತಿ ಪಾಟೀಲ್, ಪ್ರದೀಪ್ ಪಾಟೀಲ್, ಮಹಾವೀರ್ ಮಾಲ್ಗಾಮೆ, ಅಜಿತ್ ನರಸಗೌಡರ್, ನಿತಿನ್ ಪಾಟೀಲ್, ದಾದಾ ಪಾಟೀಲ್, ಅಶೋಕ್ ಯಂದಗೌಡರ್, ಬಾಬಾ ಸಾಬ್ ನಾಂದ್ರೆ, ಅಣ್ಣಾ ಸಾಬ್ ಮಡಿವಾಳೆ, ಭರ್ತೇಶ್ ಬನಿಜ್ವಾಡೆ, ರವೀಂದ್ರ ನಾಂದನಿ, ಶೀತಲ್ ಮಾಲ್ಗಾಮೆ, ಅಣ್ಣಾ ಸಾಬ್ ಅರ್ವಾಡೆ, ಪ್ರಕಾಶ್ ಮಾಳಿ, ಶ್ರೀಕಾಂತ್ ಮಡಿವಾಳೆ, ಶಶಿಕಾಂತ್ ಗೇನಪ್ಗೋಳ್, ಸುರೇಂದ್ರ ಕಾಂಬಳೆ, ಮಹಾವೀರ್ ಪಾಟೀಲ್, ವಿನೋದ್ ಪಾಟೀಲ್, ಮಹೇಂದ್ರ ಕುಸ್ರಾಳೆ, ಅಕ್ಕತಾಯಿ ಮುಜಾವರ್ ಸೇರಿದಂತೆ ಸಮಿತಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಸುತ್ತಮುತ್ತಲಿನ ಗ್ರಾಮಗಳ ಗಣ್ಯರು, ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು, ಪಾಲಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಖ್ಯಾಧ್ಯಾಪಕಿ ಎಂಎನ್ ಕಾಳೆನಟ್ಟಿ ಸ್ವಾಗತಿಸಿದರು. ತತ್ವದ ಧ್ಯೇಯದ ಅಡಿಯಲ್ಲಿ 1951ರಲ್ಲಿ ಆರಂಭಗೊಂಡಂತಹ ಈ ಸಂಸ್ಥೆ ಹಾಗೂ ಸತ್ಕಾರ ಸಮಾರಂಭ, ಈ ಭವ್ಯವಾದಂಥ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾನ್ಯ ಶ್ರೀ ವಿಜಯ ಬರ್ಗಾಲೆ ಅಧ್ಯಕ್ಷರು, ಎಸ್ ಸಮಿತಿ ಲಿಮಿಟೆಡ್ ಶೇಡ್ಬಾ, ಇವರಿಗೆ ನಮ್ಮ ಎಲ್ಲ ಶಿಕ್ಷಕರ ಸಿಬ್ಬಂದಿಯವರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶಿಕ್ಷಕ ಎಸ್.ಪಿ. ಮುತಾಲಿಕ್ ವರದಿ ವಾಚನ ಮಾಡಿದರು. Sir has sent the message. I read according to the message. Sir has written the letter like this. I felt glad while going through the list of today's Satkar Murtis who are past students of Sanmati Vidyalaya. ಶಿಕ್ಷಕರಾದ ಎಚ್.ಡಿ. ನಾಗಿಕ್ ಮತ್ತು ಎ.ಕೆ. ಪಾಟೀಲ್ ಮಾಲಾರ್ಪಣೆ ಮತ್ತು ಸತ್ಕಾರ ಸಮಾರಂಭ ನಡೆಸಿಕೊಟ್ಟರು. 26ನೇ ಶೈಕ್ಷಣಿಕ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಸತ್ಕಾರ ಸಮಾರಂಭ ಅಂತ ಸರ್ವ ಗಣ್ಯಮಾನ್ಯರಿಗೆ
ಸಂಸ್ಥೆ ಮತ್ತು ಶಾಲೆಯ ಪರವಾಗಿ ಹೃದಯಪೂರ್ವಕವಾಗಿರುವಂತ ಗೌರವ ಮಾಲಾರ್ಪಣೆ ಹಾಗೂ ಸತ್ಕಾರ ಸಮಾರಂಭ. ನಮ್ಮ ವಿದ್ಯಾಲಯದ ವಿದ್ಯಾರ್ಥಿನಿಯರಾಗಿರುವಂತಹ ಕುಮಾರಿ ಅಲ್ಫಿಯಾ ಸಾರ್ವಾನ್ ಮತ್ತು ಹರ್ಷಿತಾ ಕಾಂಬಳೆ ಈ ಈರುವರು ವಿದ್ಯಾರ್ಥಿನಿಯರು ನಡೆಸಿಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕುಮಾರಿ ಅಲ್ಫಿಯಾ ಸಾರ್ವಾನ್ ಮತ್ತು ಕುಮಾರಿ ಹರ್ಷಿತಾ ಕಾಂಬಳೆ ನಿರೂಪಿಸಿದರು. ಸಮ್ಮೇಳನ ಹಾಗೂ ಸತ್ಕಾರ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರುವ ಆದರಣೀಯ ಅತಿಥಿ ಮಹೋದಯರೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಎಂಕೆ ಕಾಂಬಳೆ ವಂದಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನಮ್ಮ ನೆಚ್ಚಿನ ಮಾರ್ಗದರ್ಶಕರಾದಂಥ ವಿನೋದ ಬರಗಲ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರವಾಗಿ ಸಿಬ್ಬಂದಿ ಪರವಾಗಿ, ಮುಖ್ಯಾಧ್ಯಾಪಕ ಪರವಾಗಿ ಹಾಗೂ ನಿರ್ದೇಶಕ ಮಂಡಳಿ ಪರವಾಗಿ ಅವರಿಗೆ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಪಂಚ್ ನ್ಯೂಸ್ಗಾಗಿ ಶೇಡ್ವಾಳದಿಂದ ಬಸವರಾಜ್ ತಾರ್ದಾಳೆ.